Next, from the category of social justice and advocacy, calling on Yashoda, Madam Yashoda. Yes, Madam Yashoda for Pride of Karnataka 2024 awardee, social justice and advocacy. ಎಲ್ಲರಿಗೂ ನಾನು ಮಹಿಳಾ ಸಮಾಜ ಕಾರ್ಯಕರ್ತೆ ಯಶೋಧ. ವಿಷಯ ಏನು ಅಂತ ಅಂದರೆ, ಮಹಿಳೆಯರಿಗೋಸ್ಕರ ತುಂಬ ಸೋಷಿಯಲ್ ಆಗ್ತಿದೆ ಎಲ್ಲೋದ್ರು. ಈಗ ಮನೆಯೆಲ್ಲ ನಡೀತಾ ಇರೋ ಘಟನೆಗಳೆಲ್ಲ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ನಮ್ಮ ಸಮಾಜ ಕಾರ್ಯಕರ್ತರು ಎಲ್ಲರೂ ಸೇರಿ ಮಹಿಳೆಯರು ಯಾವುದೇ ಸಂಘಟನೆಗಳೇ ಆಗಲಿ ಎಲ್ಲೇ ತಪ್ಪು ಮಾಡಿದ್ರು ನಾವು ಕಾನೂನು ರಹಿತವಾಗಿ ಹೋಗಿ ಎಲ್ಲ ಹೆಣ್ಮಕ್ಳಿಗೂ ಸಹಕರಿಸಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದರೆ ನಾವು ಹಳ್ಳಿ ಮೇಲೆ ಹೋಗಿ ಕಾಲೇಜ್ಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವೃದ್ಧಾಶ್ರಮಕ್ಕೆ ಹೋಗಿ ಎಂತೆಂಥ ತೊಂದರೆಗಳಿದೆ ಏನಿದೆ ಅಂತ ಎಲ್ಲ ವಿಷಯಗಳನ್ನ ಹೋಗಿ ತಿಳ್ಕೊಂಡು ಬರ್ತೀವಿ. ಈ ಪ್ರಗತಿ ಒಂದು ಸಂಸ್ಥೆಯವರು ನಮ್ಮನ್ನ ಕರೆದು ವೇದಿಕೆ ಮೇಲೆ ಈ ಥರ ಕೊಟ್ಟೋದಕ್ಕೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ. ಆದರೆ ಇನ್ನೂ ಹೆಚ್ಚಿಗೆ ಮಹಿಳಾ ಸಂಘಟನೆಗಳು ಹೆಚ್ಚಿಗೆ ಆಗಬೇಕು. ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾರನ್ನ ನಾವು ತಡೆಗಟ್ಟಬೇಕು. ಮತ್ತು ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸಮಾನತೆ ಕೊಡಬೇಕು. ಗಂಡ್ಮಕ್ಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಸಮಾನತೆ ಕೊಡಬೇಕು. ಯಾಕೆ ಅಂದರೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ತಾ ಇದ್ದಾರೆ. ಆದ್ರಿಂದ ಮಕ್ಕಳು ನಾವೇನು ಮಾಡಿದ್ರು ನಡೆಯುತ್ತೆ ಅಂತ ಇವತ್ತು ಎಲ್ಲ ರೀತಿಯೂ ತಪ್ಪುಗಳನ್ನ ಮಾಡಿಕೊಂಡು ಜೈಲ್ಗೆ ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಕೊಡ್ತೀವೋ ಗಂಡ್ಮಕ್ಳಿಗೂ ಅದೇ ಥರ ಹೇಳ್ಕೊಡ್ಬೇಕು. ತಂದೆ ತಾಯಿನೇ ಮೊದಲೇ ಗುರುಗಳು, ಅವರೇ ಎಲ್ಲ ರೀತಿಯೂ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಮೊದಲು ಹಿಂದೆ ನಮಗೆ ಚಿಕ್ಕಪ್ಪತಿರು ದೊಡ್ಡಪ್ಪತಿರು ತಾತ ಅಜ್ಜಿ ಎಲ್ಲ ಇದ್ರು. ಅವ್ರ ಕೈ ಕೆಳಗಡೆ ಬೆಳೆದು ನಾವು ಸಂಸ್ಕೃತಿಯಿಂದ ಕಲಿತಿದ್ದೀವಿ. ಈಗ ಒಂದೊಂಟಿಯಾಗಿ ಬೆಳೆದು ಮಕ್ಕಳಿಗೆ ಯಾವುದೇ ರೀತಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಬೆಳಿಬೇಕು, ನಾವು ಹೆಂಗ್ ನಡ್ಕೊಬೇಕು, ಹೆಂಗಿರ್ಬೇಕು ಅಂತ. ಅದನ್ನ ನಾವು ಫಸ್ಟು ಅವ್ರಿಗೆ ತಿಳುವಳಿಕೆ ಮೂಲಕ ಹೇಳ್ಕೊಡ್ಬೇಕು ಅಂತ ನಾನು ಎಲ್ಲ ತಂದೆ ತಾಯಿಯನ್ನು ಕೇಳ್ಕೊತೀನಿ. ಧನ್ಯವಾದಗಳು. ನಮ್ಮ ತಂದೆ ಬರಬೇಕು ವೇದಿಕೆ ಮೇಲೆ ಅಂತ ಕೆಲಕ್ಕೆ ಬರೋಕ್ಕೆ ಕಾರಣ ನಮ್ಮ ತಂದೆ ತಾಯಿ. ಅವ್ರ ವೇದಿಕೆ ಮೇಲೆ ಬಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಮೇಡಮ್ ಯಶೋಧ ಅವರ ತಂದೆ ವೇದಿಕೆಗೆ ಬರಬೇಕು ಅಂತ ವಿನಂತಿ. ಯಶೋಧ ಅವರ ತಂದೆಗೆ ಹಾಗಾಗಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಿಕ್ವೆಸ್ಟ್. A proud father of Madam Yashoda. ನಮಸ್ತೆ ಎಲ್ಲರಿಗೂ. ಇವತ್ತು ಈ ದಿನ ಮೀಡಿಯಾದವರೆಲ್ಲ ಸೇರಿ ನನಗೆ ಈ ಪ್ರಶಸ್ತಿ ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು. ನನ್ನನ್ನು ಹುಡುಕಿ ಇಲ್ಲಿ ತನಕ ಕರ್ಕೊಬಂದು ಈ ಪ್ರಶಸ್ತಿ ಕೊಟ್ಟಿದ್ದೀರಾ. ನಾನು ನಿಮಗೆ ಪ್ರಶಸ್ತಿ ಕೊಡಬೇಕು. ಬರೋ ಮುಂದಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇಷ್ಟು ಪ್ರಶಸ್ತಿ ಸಿಕ್ಕಿದೆ ಅಂತ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಇನ್ನು ಮಹಿಳೆಯರಿಗಾಗಿ ನಾನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳು ಇನ್ನೂ ನನ್ನ ಥರನೇ ಮುಂದೆ ಬಂದು ಮುಂದೆ ಹೊರಿಬೇಕು ಅಂತ ಕೇಳ್ಕೊತೀನಿ. ತುಂಬ ಹೃದಯದಿಂದ ಎಲ್ಲ ಮೀಡಿಯಾಗಳಿಗೂ ಧನ್ಯವಾದಗಳು.